ನಮಸ್ತೆ ಎಲ್ರಿಗೂ. ಇವತ್ತು ಅಂದರೆ ಈಗ ಮನೇಲಿರುವಂತಹ ನಾವು ಅಕ್ಕಿ ಬೇಳೆ ಕಾಳುಗಳನ್ನೆಲ್ಲ ಯಾವ ಥರ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಂತೇಳಿ ವಿಡಿಯೋ ಫುಲ್ ನೋಡಿ. ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈಗ ಕೇವಲ ಒಂದು ನಾಲ್ಕು ವಸ್ತು ಇದ್ದರೆ ಸಾಕು. ಈ ಇದರಲ್ಲಿ ಅಕ್ಕಿಯಲ್ಲಿ ನೋಡಿ ಹುಳ ಆಗ್ತದಲ್ಲ, ಒಂದು ಕಪ್ಪು ಕಲರ್ ಹುಳ ಆಗ್ತದೆ, ಬಿಳಿ ಕಲರ್ ಹುಳ ಆಗ್ತದೆ, ಅದೆಲ್ಲ ಆಗೋದೇ ಇಲ್ಲ. ಈ ಥರ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮನೇಲಿರುವಂಥದ್ದೇ ಸಿಂಪಲಾಗಿ ನೀವು ಮಾಡ್ಕೊಳ್ಬೋದು. ಹಾಗೆಯೇ ಊಟ ಮಾಡುವಾಗ ಹುಳ ಎಲ್ಲ ಸಿಕ್ಕಿದರೆ ಅದು ಮತ್ತೆ ಊಟ ಸೇರೋದೇ ಇಲ್ಲ ಅಲ್ವಾ. ಮತ್ತು ಗೆಸ್ಟ್ ಬಂದಾಗ ಏನಾದರೂ ಆ ಥರ ಅಂದರೆ ಅಕ್ಕಿಯಲ್ಲಿ ಹುಳ ಇದ್ದರೆ ನಾವು ಅನ್ನ ಮಾಡುವಾಗ ಏನಾದರೂ ಸಿಕ್ಕಿದರೆ ಅದು ಊಟದಲ್ಲಿ ಅವರಿಗೆ ಸಹ ಇದಾಗ್ತದೆ, ಮತ್ತು ನಮಗೆ ಮಾಡಿದವರಿಗೆ ಸಹ ಬೇಸರ ಆಗ್ತದೆ. ಹಾಗಾಗಿ ಈ 4 ವಸ್ತುನ ನೀವು ಆ ಅಕ್ಕಿಯಲ್ಲಿ ಹಾಕಿಟ್ಕೊಂಡ್ರೆ ಒಂದು ಚೂರು ಹುಳ ಬರೋದಿಲ್ಲ, ಅಥವಾ ಅದೇ ಕಪ್ ಕಲರ್ ಸಹ ಹುಳ ಆಗೋದಿಲ್ಲ, ಬಿಳಿ ಕಲರ್ ಸಹ ಹುಳ ಆಗೋದಿಲ್ಲ, ಕ್ಲೀನಾಗಿರ್ತದೆ. ಮಾತ್ರ ಅದು ಮಾಡ್ಕೊಳ್ಳುವಾಗ ನೀವು ಅಕ್ಕಿಯಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು. ಮತ್ತು ನಾವು ಯಾವುದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೇವೆ ನೋಡಿ, ಅದು ಸಹ ತುಂಬ ಡ್ರೈ ಆಗಿರಬೇಕು. ಮೊದಲಿಗೆ ನೀವು ಅಕ್ಕಿಯಲ್ಲಿ ಏನಾದರೂ ಹುಳ ಆಗಿದ್ದಿದ್ರೆ ಅದನ್ನು ಫಸ್ಟಿಗೆ ನೀವು ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಳ್ಳುವಾಗ ಸಹ ಹಾಗೆ ಒಂದು ಬೌಲಲ್ಲಿ ನೀರು ಇಟ್ಕೊಳ್ಳಿ. ಅದನ್ನು ನೀವು ಕ್ಲೀನ್ ಮಾಡುವಾಗ ಸ್ವಲ್ಪ ತೆಗೆದು ನೀರಲ್ಲಿ ಹಾಕಿ, ಹಾಗೆಯೇ ನೀವು ಇದು ಮಾಡಿದರೆ ಮತ್ತೆ ಹರಿದು ಗೋಡೆಯಲ್ಲೆಲ್ಲ ಬರ್ತದದು. ಹಾಗಾಗಿ ಒಂದು ಬೌಲಲ್ಲಿ ಅದನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ಳಿ. ಒಂದು ಚೂರು ಅದರಲ್ಲಿ ಒಂದು ಹುಳ ಸಹ ಇರಬಾರ್ದು. ಒಂದು ವೇಳೆ ನಿಮಗೆ ಹುಳ ತುಂಬ ಉಂಟು, ತೆಗಿಲಿಕ್ಕೇ ಆಗೋದಿಲ್ಲ ಅಂತೇಳಿದರೆ ಒಂದು ಬೌಲಲ್ಲಿ ವಿನೇಗರ್ ಹಾಕ್ಕೊಳ್ಳಿ. ವಿನೇಗರ್ ಹಾಕಿ ನೀವು ಅಕ್ಕಿ ಯಾವುದ್ರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ರು ನೋಡಿ, ಆ ಅಕ್ಕಿಯಲ್ಲಿ ಆ ವಿನೇಗರ್ ಹಾಕಿರುವಂಥ ಬೌಲನ್ನು ಅದರಲ್ಲಿ ಇಟ್ಟುಬಿಡಿ. ಇಟ್ಟು ನೀವು ಇದು ಕ್ಲೋಸ್ ಮಾಡಿ ಇಡಬಾರ್ದು. ಅದನ್ನು ನೀವು ಇದು ಏನಾದರೂ ಮುಚ್ಚಳ ಏನಾದರೂ ಇದ್ದರೆ ಅದನ್ನು ತೆಗೆದು ನೀವು ಸ್ವಲ್ಪ ಹೊತ್ತು ಬಿಸಿಲಲ್ಲಿನೇ ಇಡ್ಬೋದು. ಅಂದರೆ ವಿನೇಗರ್ ಅದರಲ್ಲಿ ಇಟ್ಟು ಆಮೇಲೆ ನೀವು ಅದನ್ನು ಬಿಸಿಲಲ್ಲಿ ಇಟ್ಕೊಳ್ಳಿ. ವಿನೇಗರ್ ಸಹ ಅಕ್ಕಿಯಲ್ಲಿ ಬೀಳಿದಾಗೆ ನೋಡ್ಕೊಳ್ಳಿ. ಜಾಗ್ರತೆಯಲ್ಲಿ ಅದನ್ನು ಇಟ್ಟು ನೀವು ಇದು ಮಾಡಿ. ಅದರಲ್ಲಿ ಇರುವುದೆಲ್ಲ ನೋಡಿ ಅದು ವಿನೇಗರಲ್ಲಿ ಹೋಗಿ ಸಾಯ್ತದೆ. ಮತ್ತು ಏನಾದರೂ ಅದು ಇದು ಇದ್ರೂ ಸಹ ಅದು ಹರಿದು ಹೊರಗಡೆ ಸಹ ಬರ್ತದೆ. ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಬಿಸಿಲಲ್ಲಿ ಇಟ್ಟರೆ ಬೆಟರು, ಕಮ್ಮಿ ಆಗ್ತದೆ. ಹಾಗೆಯೇ ಅದು ಸ್ವಲ್ಪ ಕ್ಲೀನ್ ಆಗ್ತದಲ್ಲ, ಅದು ಸ್ವಲ್ಪ ಬಿಸಿಲಲ್ಲಿ ಇಟ್ಟ ಹಾಗೆ ಸಹ ಆಗ್ತದೆ ಅಕ್ಕಿ. ಈ ರೆಮಿಡಿಯನ್ನು ನೀವು ಮಾಡುವಾಗ ಅಕ್ಕಿಯಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು, ಒಂದು ಹುಳ ಸಹ ಇರಬಾರ್ದು. ಅಂದರೆ ಇನ್ನು ಮುಂದೆ ಬರ್ದಿದ್ದ ಹಾಗೆ ಈ ರೆಮಿಡಿಯನ್ನು ಮಾಡ್ಕೊಳ್ಳೋದು. ಇದಕ್ಕೆ ಬೇಕಾಗಿರೋದು ನೋಡಿ, ಅರಿಶಿಣ ಪುಡಿ ಬೇಕಾಗ್ತದೆ. ಒಂದು ಒರಿಜಿನಲ್ ಅರಿಶಿಣ ಸಿಕ್ಕಿದರೆ ಒಳ್ಳೆಯದು ಇದಕ್ಕೆ. ಅದರ ನಂತರ ಉಪ್ಪು ಬೇಕು, ಕಲ್ಲುಪ್ಪು ಬೇಕಾಗ್ತದೆ. ನಂತರ ಲವಂಗ, ಆಮೇಲೆ ಇದು ಕರಿಮೆಣಸು ಅಂತ ಹೇಳಿದರೆ ಇದು ಉಂಟಲ್ಲ ಅಂತ ಪೆಪ್ಪರ್, ಅದು ಬೇಕಾಗ್ತದೆ. ಆಮೇಲೆ ನೀವು ಇದು ಒಣಮೆಣಸು ಉಂಟಲ್ಲ, ಕೆಂಪು ಮೆಣಸು, ನಾವು ಗ್ರೇವಿಗೆಲ್ಲ ಮಾಡ್ತೇವೆ, ಅದು ಮೆಣಸು. ಇಷ್ಟಿದ್ರೆ ಸಹ ಸಾಕಾಗ್ತದೆ. ಆಮೇಲೆ ನಿಮ್ಮ ಮನೇಲಿ ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರನ್ನು ಯೂಸ್ ಮಾಡಿ. ಇಲ್ಲ ಅಂತೇಳಿದರೆ ಒಂದು ತೆಳುವಾದಂಥ ಒಂದು ಬಟ್ಟೆ ತೊಗೊಳ್ಳಿ, ಅದನ್ನು ಕಟ್ಟಲಿಕ್ಕೆ ಒಂದು ದಾರ ಬೇಕು. ಗೊತ್ತಾಯ್ತಲ್ಲ, ಇಷ್ಟು ಐಟಮ್ ಬೇಕಾಗ್ತದೆ ಅದಕ್ಕೆ. ಅದರ ನಂತರ ನೀವು ಈ ಟಿಶ್ಯೂ ಪೇಪರ್ ಅಥವಾ ಈ ಬಟ್ಟೆ, ಕಾಟನ್ ಬಟ್ಟೆ ತೊಗೊಳ್ತೀರಲ್ಲ, ಅದರಲ್ಲಿ ಮಧ್ಯದಲ್ಲಿ ಇದೆಲ್ಲ ನಾನು ಹೇಳಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ, ಅರಿಶಿಣ ಪುಡಿ, ಕಲ್ಲುಪ್ಪು, ಲವಂಗ ನೋಡಿ ನೀವು ನಿಮ್ಮ ಅಕ್ಕಿದು ಕ್ವಾಂಟಿಟಿ ಮೇಲೆ ತುಂಬ ಒಂದು 25 kg ಅಕ್ಕಿ ಹಾಗೆಲ್ಲ ಇದ್ದರೆ ನೀವು ಒಂದು 4-5 ಪೊಟ್ಲಿ ಥರ ಮಾಡ್ಕೊಳ್ಳಿ. ಅದು ಬಟ್ಟೆದು ಇದು ಗಂಟುಂಟಲ್ಲ, ಒಂದು 4-5 ಆದರೂ ಮಾಡ್ಕೊಳ್ಳಿ. ಒಂದು 5 kg ಅಕ್ಕಿ 10 kg ಆದರೆ ಒಂದು 2 ಸಾಕಾಗ್ತದೆ. ಗೊತ್ತಾಯ್ತಲ್ಲ. ಅದರಲ್ಲಿ ಕಲ್ಲುಪ್ಪು, ಅರಿಶಿಣ ಪುಡಿ, ಲವಂಗ ಹಾಕ್ಕೊಳ್ಳಿ, ಆಮೇಲೆ ಕಾಳು ಮೆಣಸು ಹಾಕ್ಕೊಳ್ಳಿ, ಮತ್ತು ಕೆಂಪು ಮೆಣಸು, ಇಷ್ಟನ್ನು ಸಹ ಹಾಕಿ ನೀವು ಗಂಟು ಕಟ್ಟಿ. ರಬ್ಬರ್ ಬ್ಯಾಂಡ್ ಹಾಕಬೇಡಿ, ದಾರದಲ್ಲೇ ಗಂಟು ಕಟ್ಟಿ. ರಬ್ಬರ್ ಅಂತೇಳಿದರೆ ಅದು ಸ್ವಲ್ಪ ಸ್ಮೆಲ್ಲೆಲ್ಲ ಬರ್ಬೋದು ಅಂತೇಳಿ ಟೈಟಾಗಿ ಗಂಟು ಕಟ್ಟಿದ ನಂತರ ನೀವು ಈ ಅಕ್ಕಿ ಒಂದು ಲೇಯರ್ ನೀವು ಅಕ್ಕಿ ಹಾಕ್ತೀರಲ್ಲ, ಅಕ್ಕಿ ಹಾಕಿದ ನಂತರ ಅದರಲ್ಲಿ ಒಂದು ಇದು ಹಾಕಿ ಗಂಟು, ಅದರ ಮೇಲೆ ಪುನಃ ಅಕ್ಕಿ ಹಾಕಿ, ಅದರ ಮೇಲೆ ಪುನಃ ಒಂದು ಗಂಟಿಡಿ. ಅಂದರೆ ತುಂಬ ಅಕ್ಕಿ ಇದ್ದರೆ ನಾನು ಹೇಳೋದು ಆ ಥರ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಮತ್ತು ಮುಚ್ಚಳ ಸಹ ಟೈಟಾಗಿರುವಂಥ ಮುಚ್ಚಳನ ನೀವು ಯೂಸ್ ಮಾಡಿ. ಅಂದರೆ ಒಂದು 2-3 ಮೆಣಸಿನಕಾಳು ಹಾಗೆಲ್ಲ ಹಾಕಬೇಡಿ, ಒಂದು 10-12. ಆಮೇಲೆ ಲವಂಗ ಸಹ ಒಂದು 10 ಲವಂಗ ಆ ಥರ ಎಲ್ಲ ಹಾಕಲು, ಒಂದು ಅರ್ಧ ಚಮಚ ಅರಿಶಿಣ, ಮತ್ತು ಸ್ವಲ್ಪ ಒಂದಿಷ್ಟು ಕಲ್ಲುಪ್ಪು ಸಹ ಹಾಕಿ. ಅಂದರೆ ಒಂದೊಂದು ಗಂಟಲ್ಲಿ ಹೇಳೋದು ನಾನು, ಆ ಥರ ನೀವು ಮಾಡ್ಕೊಳ್ಬೋದು. ಜಾಸ್ತಿ ಹಾಕಿದರೆ ಜಾಸ್ತಿ ಗಂಟು ಕಟ್ಟಿ ಹಾಕಿ, ಸ್ವಲ್ಪ ಇದ್ರೆ ಒಂದು 2 ಗಂಟೆ ಸಾಕಾಗ್ತದೆ. ಈ ಥರ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಕೂಡ ಅಕ್ಕಿ ಅಂದರೆ ಬೂಸ್ಟ್ ಹಿಡ್ದಾಗೆಲ್ಲ ಹಾಕ್ಕೊಂಡು ಹಾಗೆ ಆಗೋದಿಲ್ಲ. ಆಮೇಲೆ ಹುಳ ಸಹ ಬರೋದಿಲ್ಲ. ಖಂಡಿತ ನೀವು ಟ್ರೈ ಮಾಡಿ ನೋಡಿ, ಇದಂತೂ ತುಂಬ ಜನರಿಗೊಂದು ಹೆಲ್ಪ್ ಆಗ್ಬೋದು. ಅದರಲ್ಲಿ ಈಗ ನೋಡಿ ದೊಡ್ಡದು ಫ್ಯಾಮಿಲಿ ಅಂತ ಹೇಳಿದರೆ ತುಂಬ ಅಕ್ಕಿ ತರ್ತಾರಲ್ವ. ಈಗ ಸಣ್ಣ ಫ್ಯಾಮಿಲಿ ಅಂದರೆ ಸ್ವಲ್ಪ ಅಕ್ಕಿ ತರ್ತಾರೆ, ಅದರಲ್ಲಿ ಸಹ ಹುಳ ಬರ್ತದೆ.
ಹಾಗಾಗಿ ಒಂದೊಂದು ಗಂಟು ಮಾಡಿದರೆ ಸಾಕಾಗ್ತದೆ. ಇದು ಹೇಗೆ ಯೂಸ್ ಆಗ್ತದೆ ಅಂತ ಹೇಳಿದರೆ, ಅಂದರೆ ಇದು ಈಗ ಅರಿಶಿಣ ಪುಡಿಯಲ್ಲೆಲ್ಲ ಒಂಥರ ಇದು ಘಾಟು ಇರ್ತದಲ್ಲ ಅದರಲ್ಲಿ, ಹಾಗಾಗಿ ಹುಳ ಬರುವುದಿಲ್ಲ. ಮತ್ತು ಲವಂಗ, ಇದು ಕರಿಮೆಣಸು ಅಂತ ಹೇಳಿದರೆ ಪೆಪ್ಪರು, ಅದರಲ್ಲಿ ಸಹ ಒಂಥರ ಘಾಟು ಇರ್ತದೆ. ಆ ಘಾಟು ಸಹ ಈ ಹುಳ ಆಗಲಿ ಅದೆಲ್ಲ ಸಹಿಸ್ಕೊಳ್ಳೋದಿಲ್ಲ. ಮತ್ತು ಅದು ಆ ಘಾಟು ವಾಸನೆಗೆ ಅದು ಅಕ್ಕಿಯಲ್ಲಿ ಸಹ ಉಳಿಯುವುದಿಲ್ಲ, ಬಂದರೂ ಸಹ ಅಕ್ಕಿಯಲ್ಲಿ ಇರುವುದಿಲ್ಲ, ಅದು ಹೊರಟೋಗ್ತದೆ. ಅರಿಶಿಣದಲ್ಲಿ ಕರ್ಕ್ಯೂಮಿನ್ ಅಂತೇಳಿ ಒಂದು ಅಂಶ ಉಂಟು. ಮತ್ತು ಇದರಲ್ಲಿ ಅದೇ ಬೂಸ್ಟ್ ಹಿಡಿಯುವಂಥದ್ದು ಅಂಥ ಶಿಲೀಂಧ್ರ ಆಗೆಲ್ಲ ಆಗೋದಿಲ್ಲ ಅಕ್ಕಿಯಲ್ಲಿ. ಆಮೇಲೆ ಅಕ್ಕಿ ಹಾಳಾಗೋದು ಸಹ ಇದು ತಡೀತದೆ. ಮತ್ತು ಉಪ್ಪು ಹಾಕುವುದಕ್ಕೋಸ್ಕರ ಅಂತೇಳಿದರೆ ಅದರಲ್ಲಿ ಏನಾದರೂ ನೀರಿನ ಅಂಶ ಇದ್ದರೂ ಸಹ ಅದು ಎಳ್ಕೊಳ್ತದೆ ಅನ್ನೋ ಕಾರಣಕ್ಕೆ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ಗೊತ್ತಾಯ್ತಲ್ಲ, ತುಂಬ ಸಿಂಪಲಾಗಿ ಅಕ್ಕಿಯನ್ನು ನಾವು ಈ ಥರ ಒಂದು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಆದಷ್ಟು ಇದನ್ನು ಶೇರ್ ಮಾಡಿ, ತುಂಬ ಜನರಿಗೊಂದು ಹೆಲ್ಪ್ ಆಗಬಹುದು. ಟಿಪ್ಸ್ ಬಂದು, ಈಗ ಕುಕ್ಕರ್ ಗ್ಯಾಸ್ಕೆಟ್ ಉಂಟಲ್ಲ ರಬ್ಬರು, ಅದು ಲೂಸ್ ಆದರೆ ನೀರೆಲ್ಲ ಹೊರಗಡೆ ಬರ್ತದೆ. ಈಗ ನಾವು ಏನಾದರೂ ಕುಕ್ಕರಲ್ಲಿ ಇಟ್ಟಾಗ ಅದರದ್ದು ಕುದಿ ಬಂದದ್ದು ನೀರೆಲ್ಲ ನೋಡಿ ಹೊರಗಡೆ ಬರ್ತದಲ್ಲ, ಮತ್ತು ನಮ್ಮ ಗ್ಯಾಸ್ ಸ್ಟವ್ ಸಹ ಗಲೀಜಾಗ್ತದೆ. ಅದಕ್ಕೆ ಒಂದು ಬೆಸ್ಟ್ ಒಂದು ಇದು ಟಿಪ್ಸ್ ಹೇಳ್ತೇನೆ ನಿಮಗೆ. ಆ ಗ್ಯಾಸ್ಕೆಟ್ ಅಂದರೆ ರಬ್ಬರನ್ನು ನಾವು ಹೇಗೆ ಟೈಟ್ ಮಾಡ್ಬೋದು ಅಂತೇಳಿ 2 ನಿಮಿಷದಲ್ಲಿ ನಾವು ಇದನ್ನು ಟೈಟ್ ಮಾಡ್ಕೊಳ್ಬೋದು. ಮತ್ತು ರಬ್ಬರ್ ನೋಡಿ ಈ ಥರ ಲೂಸೆಲ್ಲ ಆದರೆ ನಮ್ಮ ಅಡುಗೆ ಕೆಲಸ ಬೇಗ ಆಗೋದಿಲ್ಲ. ಜೊತೆಗೆ ಇದು ನಾವೇನಾದರೂ ಅದರಲ್ಲಿ ಹಾಕಿಟ್ರೆ, ಅಂದರೆ ಬೇಳೆ ಕಾಳಾಗಲಿ ಅಕ್ಕಿ ಆಗಲಿ ಸರಿಯಾಗಿ ಬೆಂದು ಸಹ ಇರೋದಿಲ್ಲ, ಮತ್ತು ಅದರ ನೀರೆಲ್ಲ ಹೊರಟೋಗಿರ್ತದಲ್ಲ. ಈ ಲೂಸ್ ಆಗಿರುವಂಥ ಗ್ಯಾಸ್ಕೆಟ್ ಉಂಟಲ್ಲ ರಬ್ಬರು, ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ಒಂದು 2 ರಿಂದ 3 ನಿಮಿಷ ಅದರಲ್ಲಿ ಹಾಕಿಟ್ಕೊಳ್ಳಿ. ಹೀಗೆ ಇಡೋದ್ರಿಂದ ರಬ್ಬರ್ ಉಂಟಲ್ಲ ಅದು ತನ್ನ ಮೊದಲಿನ ಸ್ಥಿತಿಗೆ ಬರ್ತದೆ. ಅಂದರೆ ಹೇಳಿದರೆ ಅದು ಯಾವುದು ಅಳತೆಯಲ್ಲಿ ಇರ್ತದೆ ನೋಡಿ, ಆ ಅಳತೆಯಲ್ಲೇ ಅದು ಬಂದಿರ್ತದೆ. ಈ ಥರ ಸಹ ನೀವು ಮಾಡಿ ಗ್ಯಾಸ್ಕೆಟನ್ನು ಯೂಸ್ ಮಾಡ್ಬೋದು. ಒಂದು ವೇಳೆ ನಿಮ್ಮ ಕುಕ್ಕರು ಅದು ನೀರೆಲ್ಲ ಹೊರಗಡೆ ಬರ್ತಾ ಉಂಟಂತೇಳಿದರೆ ಈ ಥರ ಒಂದು ಟಿಪ್ಸನ್ನು ಫಾಲೋ ಮಾಡಿ ನೋಡಿ ನೀವು. ನೀವು ಇದೀಗ ಒಂದು ವೇಳೆ ಈ ಥರ ಮಾಡಿದ್ರೂ ಆಗಲಿಲ್ಲ ಹೇಳಿದರೆ, ಈಗ ಉಗುರು ಬೆಚ್ಚಗೆ ನೀರಲ್ಲಿ ನೀವು ಇಟ್ಟು ತೆಗಿತೀರಲ್ಲ, ಅದರ ನಂತರ ಅದಕ್ಕೆ ನೀವು ಇದು ಒಣ ಹಿಟ್ಟು ಅಂತೇಳಿದರೆ ಗೋಧಿ ಹಿಟ್ಟು ಅಂಥದ್ದೆಲ್ಲ ನೀವು ಅದರ ಮೇಲೆ ಸ್ವಲ್ಪ ಹಾಕ್ಕೊಳ್ಬೋದು, ಉದುರಿಸ್ಕೊಳ್ಬೋದು. ಗ್ಯಾಸ್ಕೆಟ್ ಮೇಲೆ ಸ್ವಲ್ಪ ಉದುರಿಸ್ಕೊಳ್ಬೋದು. ಹಾಗೆ ಮಾಡಿದರೂ ಸಹ ನೀವು ಈ ಗ್ಯಾಸ್ಕೆಟನ್ನು ನಾವು ಲಿಡ್ಡಿಗೆ ಹಾಕಿದರೆ ಸಹ ಕರೆಕ್ಟಾಗಿ ಕೂತ್ಕೊಳ್ತದೆ, ಮತ್ತು ವಿಸಿಲ್ ಸಹ ಬರ್ತದೆ ಕುಕ್ಕರಿಂದ. ಇದನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು. ಸಾಮಾನ್ಯವಾಗಿ ಎಲ್ಲರೂ ಸಹ ಮಾಡ್ತಾರೆ, ಗ್ಯಾಸ್ಕೆಟನ್ನು ಫ್ರೀಝರಲ್ಲಿ ಇಡೋದು. ಫ್ರೀಝರಲ್ಲಿ ಸ್ವಲ್ಪ ಹೊತ್ತು ಇಟ್ಟು ತೆಗೆದು ಅದರ ನಂತರ ನಾವು ಇದನ್ನು ಯೂಸ್ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ಸಹ ನೀರು ಹೊರಗಡೆ ಬರೋದಿಲ್ಲ, ಮತ್ತು ವಿಸಿಲ್ ಸಹ ಕರೆಕ್ಟಾಗಿ ಆಗ್ತದೆ. ನಾನು 3 ಟಿಪ್ಸ್ ಹೇಳಿದ್ದೇನೆ, ನೋಡಿ ನಿಮಗೆ ಯಾವುದು ಈಸಿ ಅಂದರೆ ಇದು ಫ್ರೀಝರಲ್ಲಿ ಇಟ್ಟು ಮಾಡೋದು ಎಲ್ಲರೂ ಸಹ ಮಾಡ್ತಾರೆ. ಅಥವಾ ನೀವು ಉಗುರು ಬೆಚ್ಚಗೆ ನೀರಲ್ಲಿ ಸಹ, ಒಂದು ವೇಳೆ ನಿಮ್ಮಲ್ಲಿ ಫ್ರಿಡ್ಜ್ ಇಲ್ಲ ಅಂತೇಳಿದರೆ ಉಗುರು ಬೆಚ್ಚಗೆ ನೀರಲ್ಲಿ ಸ್ವಲ್ಪ ಹೊತ್ತು ಇಡಿ, ನೀವು ಹಾಕ್ಕೊಳ್ಳಿ. ಇಲ್ಲ ಅಂತೇಳಿದರೆ ಗ್ಯಾಸ್ಕೆಟನ್ನು ಸ್ವಲ್ಪ ಎಳೆದು ಮತ್ತು ನೀವು ಅದನ್ನು ಹಾಕ್ಬೋದು. ಇಲ್ಲ ನಾನು ಹೇಳಿದ್ದಲ್ಲ, ಈಗ ಒಂದು ಒಣ ಹಿಟ್ಟು ಗೋಧಿ ಹಿಟ್ಟು ಆ ಥರದ್ದೆಲ್ಲ ಸ್ವಲ್ಪ ಅದ್ರ ಮೇಲೆಲ್ಲ ಸ್ಪ್ರೆಡ್ ಮಾಡಿ ರಬ್ಬರ್ ಮೇಲೆ, ಅದರಂಥ ಸಹ ನೀವು ಹಾಕ್ಬೋದು. ಆ ಥರ ಮಾಡಿದರೂ ಸಹ ವಿಸಿಲ್ ಬರ್ತದೆ, ಮತ್ತು ನಾವು ಅದರಲ್ಲಿ ಏನು ಹಾಕಿರ್ತೀವಿ ಬೇಳೆ ಕಾಳು ಅಕ್ಕಿ ಎಲ್ಲ ಚೆಂದ ಮಾಡಿ ಬೆಂದಿರ್ತದೆ. ಟ್ರೈ ಮಾಡಿ ನೀವು.